ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಇನ್ನೇನು 2023 ಮುಗಿದಿದೆ. ಈ ವರ್ಷ ನಿಮಗೆ ಅತಿಯಾಗಿ ನೋವಾದ ಸಂಗತಿ ಯಾವುದು, ಹಾಗೆ ಅತಿಯಾದ ಖುಷಿ ಕೊಟ್ಟ ಸಂಗತಿ ಯಾವುದು? ಮತ್ಯಾಕೆ ತಡ, ಕಮೆಂಟ್ ಬಾಕ್ಸ್ ಕಾಲಿದೆ. ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೋತ ಮೇಲೆ ಹೆಚ್ಚು ಛಲದಿಂದ ಹೆಚ್ಚು ಕೆಲಸ ಮಾಡ್ತಾನಲ್ಲ, ಆತ ಬಲುದೊಡ್ಡ ನಾಯಕನಾಗಿ ಬೆಳಿತಾನೆ. ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ, ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ರು ಕಾದಂಬರಿ ಬರೀತಾರೆ. ನೆನಪಿರ್ಲಿ, ಕಾಲ ಯಾರನ್ನೂ ಸುಮ್ಮನೆ ಬಿಡಲ್ಲ. ಸಮಯ ಕಳೆದಂತೆ ಎಲ್ಲವೂ ಬದಲಾಗುತ್ತೆ. ಬದುಕು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು. ಭಗವಂತ ಎಲ್ಲರ ಕೈಗೆ ಒಂದು ಗಂಟು ಕಟ್ಟಿದ ಚೀಲವನ್ನು ಕೊಟ್ಟನಂತೆ. ತನ್ನ ಗಂಟಿನ ಚೀಲವನ್ನು ಬಿಚ್ಚಿ ನೋಡದ ಮನುಷ್ಯ ಬೇರೆಯವರ ಚೀಲದಲ್ಲಿ ಏನಿದೆ ಎಂದು ಹುಡುಕುವುದರಲ್ಲಿ ತನ್ನ ಆಯಸ್ಸು ಕಳೆದನಂತೆ. ಭಗವಂತ ಇವನಿಗೆ ಎಲ್ಲವನ್ನೂ ಕೊಟ್ಟಿದ, ಆದರೆ ತೆಗೆದು ನೋಡಿ ಅನುಭವಿಸುವ ಸಮಾಧಾನ ಇವನಿಗಿಲ್ಲ. ಜೀವನದ ಸತ್ಯ, ಆಸರೆ ಇಲ್ಲದ ಬದುಕು. ಅವಸರ ಪಡಬಾರ್ದು. ಅವಸರ ಪಟ್ಟ ಬದುಕು ಆಸರೆಯನ್ನೆಂದಿಗೂ ಬಯಸಬಾರ್ದು. ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ಸತ್ಯದ ಜೊತೆ ಸತ್ತವರ ಜೊತೆ ಜಾಸ್ತಿ ಹೊತ್ತು ಯಾರೂ ಇರಲ್ಲ. ಅನಗತ್ಯ ನಟನೆಗಿಂತ ಮೌನವೇ ಶ್ರೇಷ್ಠ. ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಲು ಬಯಸ್ತೇವೆ, ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಮರಿತೇವೆ. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಅದಕ್ಕೆ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನ ಹಿಡಿತದಲ್ಲಿಡಬೇಕು. ಬದುಕು ಇರುವ 3 ದಿನಕ್ಕೆ 100 ನಾಟಕ. ಯಾವ ತರದ ಅಹಂಕಾರ ನಿನ್ನದು ಓ ಮನುಜ? ಮೇಲಿನ ಲ್ಯಾಮಿನೇಷನ್ ತೆಗೆದ್ರೆ ಎಲ್ಲರೂ ಇಷ್ಟೇ ಸುಂದರರು. ಇದು ನಮ್ಮ ನಿಜವಾದ ಮುಖವಾಡ. ನಾವು ಎಡವಿ ಬೀಳುವ ಕಲ್ಲುಗಳೇ ನಮ್ಮ ಭವಿಷ್ಯದ ಮೆಟ್ಟಿಲುಗಳು. ಸಂತಾನವಿಲ್ಲದವ ಬೇಡುತ್ತಿರುವ ದೇವರಲ್ಲಿ ಮಕ್ಕಳ, ಸಂತಾನವಿರುವವ ಬೀದಿಯಲ್ಲಿ ಬಿಟ್ಟ ದೇವರಂತ ಮಕ್ಕಳ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಬೇಡ, ಕೊಟ್ಟು ಹಿಗ್ಗಬೇಡ. ನಮ್ಮ ಬಗ್ಗೆ ಆಡಿಕೊಳ್ಳುವವರ ಬಗ್ಗೆ ಹೆಮ್ಮೆ ಪಡೋಣ. ಅಷ್ಟು ಸಮಯ ನಮಗಾಗಿ ಮೀಸಲಿಟ್ರಲ್ಲ, ಅದಕ್ಕಾಗಿ ಎಂದು. ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ತಲೆ ಕೆಡಿಸ್ಕೋಬಾರ್ದು. ಮಾತಾಡೋರು ಯಾವತ್ತಿದ್ರೂ ಮನೆ ಆಚೆ ಬಿಡೋ ಚಪ್ಪಲಿ ಅಂದ್ಕೊಂಡು ಮುಂದೆ ಸಾಗಬೇಕು. ಇಲ್ಲ ಸಲ್ಲದನ್ನು ಹೇಳಿ ಅಪಪ್ರಚಾರ ಮಾಡುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾಯಿಗಳು ಮರದ ಬುಡಕ್ಕೆ ಮೂತ್ರ ಮಾಡಿದ ಮಾತ್ರಕ್ಕೆ ಮರದಲ್ಲಿರುವ ಹಣ್ಣುಗಳೇನೋ ವಾಸನೆ ಬರೋದಿಲ್ಲ. ಮಕ್ಕಳು ಇಲ್ಲದೆ ಇರುವವರು ಅನಾಥರಲ್ಲ, ಮಕ್ಕಳಿದ್ದು ಅವರಿಗೆ ಸಂಸ್ಕಾರ ಕಲಿಸದೇ ಇರುವವರು ನಿಜವಾದ ಅನಾಥರು. ಯಾರಿಗೂ ಉಪದೇಶ ಮಾಡಬೇಡ, ದಡ್ಡರು ಅದನ್ನು ಕೇಳೋದಿಲ್ಲ, ಜಾಣರಿಗೆ ಅದರ ಅವಶ್ಯಕತೆ ಇಲ್ಲ. ಇನ್ನೊಬ್ಬರಿಗೆ ನೀತಿ ಬೋಧನೆ ಮಾಡುವ ಮುನ್ನ ನಾನು ಆ ವಿಚಾರದಲ್ಲಿ ಸರಿಯಿದ್ದೇನೆ ಎಂಬ ಆತ್ಮವಿಮರ್ಶೆ ಅಗತ್ಯ. ನಡೆಗೂ ನುಡಿಗೂ ಅಂತರವಿದ್ರೆ ಮಾನಸಿಕ ಅನಾರೋಗ್ಯ ಉಂಟಾಗ್ತದೆ. ಕಿರುನಗೆ ಇದು ಪ್ರತಿಯೊಬ್ಬರ ಹೃದಯದ ಬಾಗಿಲನ್ನು ತೆರೆಯಬಲ್ಲ ಕೀಲಿಯಾಗಿದೆ. ಅದಕ್ಕಾಗಿ ಯಾವಾಗಲೂ ನಗ್ತೀರಿ. ನಂಗೆ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ನಾನು ಯಾವತ್ತೂ ತಲೆ ಹಾಕಲ್ಲ. ಸಂಬಂಧನೇ ಇಲ್ಲದೆ ನನ್ನ ತಂಟೆಗೆ ಏನಾದರೂ ಬಂದರೆ ನಾನು ಯಾವ ಸಂಬಂಧಗಳನ್ನು ನೋಡಲ್ಲ. ಬೇರೆಯವರನ್ನ ಮೆಚ್ಚಿಸುವ ಬರದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಳ್ಕೋಬೇಡಿ. ಯಾಕಂದ್ರೆ ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯ ಆ ಭಗವಂತನಿಂದಲೂ ಸಾಧ್ಯವಿಲ್ಲ. ಮೂರ್ಖನಾದೆ ಎಂದು ದುಃಖಿಸಬೇಡ, ಸತ್ಯದ ಅರಿವಾಯ್ತೆಂದು ಸಂತೋಷಪಡು. ತಾಳ್ಮೆ ಹೇಗಿರ್ಬೇಕಂದ್ರೆ, ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆಂದು ಪಶ್ಚಾತ್ತಾಪ ಪಡುವ ಹಾಗಿರಬೇಕು. ಕೊಳಕಾದ ಮನಸ್ಸುಗಳಿಗಿಂತ ಕೊಳೆಯಾದ ಕೈಗಳೇ ಶ್ರೇಷ್ಠ. ಸುಖ ಎಲ್ಲರನ್ನೂ ನಮ್ಮವರೆಂದು ಹೇಳ್ತದೆ, ಆದರೆ ದುಃಖ ಅರ್ಹರನ್ನು ಮಾತ್ರ ನಮ್ಮವರೆಂದು ಹೇಳ್ತದೆ. ಹಣ ಹೆಚ್ಚಾದಂತೆ ನಿನ್ನಲ್ಲಿ ಗುಣ ಹೆಚ್ಚಾಗಬೇಕು, ಆದರೆ ಅಹಂಕಾರ ಹೆಚ್ಚಾದರೆ ನಿನ್ನ ಸರ್ವನಾಶ ತಪ್ಪಿದಲ್ಲ. ಅಹಂಕಾರದ ವ್ಯಕ್ತಿಗೆ ಬುದ್ಧಿ ಹೇಳೋದು, ಒದ್ದೆಯಾದ ಹುಲ್ಲಿಗೆ ಬೆಂಕಿ ಹಚ್ಚೋದು ಎರಡು ಒಂದೇ. ನಾವು ಹಣದ ಕೈಯಲ್ಲಿ ಇರುವುದಕ್ಕಿಂತಲೂ ಹಣ ನಮ್ಮ ಕೈಯಲ್ಲಿ ಇರೋದು ಉತ್ತಮ. ಸ್ನೇಹಿತ ಅಂತ ಎಲ್ಲ ವಿಷಯವನ್ನ ಹಂಚ್ಕೋತೀವಿ, ಆದರೆ ಸ್ನೇಹದಲ್ಲಿ ನಿಯತ್ತು ಎಲ್ಲರಿಗೂ ಇರೋದಿಲ್ಲ. ದುಡ್ಡಿಗೆ ಮರುಳಾದ ಜನ, ಮೋಹಕ್ಕೆ ಒಳಗಾದ ಮನ ಎಂದಿಗೂ ಬದಲಾಗೋದಿಲ್ಲ. 4 ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನೋವಾಗಲ್ಲ, ಆದರೆ ನೋವಾಗೋದು ಆ 4 ಜನರಲ್ಲಿ ನಮ್ಮವರು ಒಬ್ಬರಿದ್ದಾಗ. ನೋವುಗಳಿಗೆ ಬಗ್ಗಲುಬಾರದು, ಅವಮಾನಗಳಿಗೆ ಜಗ್ಗಲುಬಾರದು, ಚುಚ್ಚು ಮಾತುಗಳಿಗೆ ಕುಗ್ಗಲುಬಾರದು. ಏನೇ ಎದುರಾದರೂ ಮುನ್ನುಗ್ಗಲು ಮರಿಬಾರದು. ನಮ್ಮ ನಡವಳಿಕೆ ಕೆಲವರಿಗೆ ಅಹಂಕಾರ ಅನಿಸಿದ್ರು ಈಗಿನ ಕಾಲಕ್ಕೆ ಅದು ಅವಶ್ಯಕ. 1000 ಕಾಗೆಗಳು ಕೂಗಾಡಿದ್ರೇನು, ಒಂದು ಕೋಗಿಲೆಯ ಧ್ವನಿಯನ್ನ ಸರಿದೂಗಿಸಲಾಗದು. 1000 ಜನ 1000 ಕೊಂಕು ಮಾತಾಡಿದ್ರೇನು, ಒಂದು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನ ಯಾವತ್ತೂ ವಿರೂಪಗೊಳಿಸಲಾಗದು. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ತುಂಬ ಜನ ನಿಮ್ಮ ಅನಿಸಿಕೆ ಪ್ರಕಾರ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದೀರಾ.
ಸೊ ಎಲ್ಲರ ಕಮೆಂಟ್ಗಳನ್ನು ಓದಿದ್ದೇನೆ. ಸದ್ಯದಲ್ಲಿ ಎಲ್ಲ ಕಂಟೆಂಟ್ಗಳಿಗೂ ಕೂಡ ಧ್ವನಿ ಆಗ್ತೀನಿ ಅಂತ ಹೇಳ್ತಾ, ಅನಿಸಿಕೆ ನಿಮ್ಮದು, ಧ್ವನಿ ನನ್ನದು ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.